ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನೀವು SC/ST ಪ್ರಾಪರ್ಟಿನ ಖರೀದಿ ಮಾಡಬಹುದಾ ಮಾಡಬಾರ್ದಾ? ಸೊ ಎಲ್ಲರಿಗೂ ಭಯ ಇರುತ್ತೆ. SC/ST ಲ್ಯಾಂಡ್ ಅಂದ್ರೇ ಒಂದು ಭಯ ಇರುತ್ತೆ, ತಗೊಳ್ಳೇಬಾರ್ದು, ಮಾರಲೇಬಾರ್ದು ಅಂತ ಒಂದು ಐಡಿಯಾ ಆ್ಯಂಡ್ ಒಂದು ಮಿಸ್ಕನ್ಸೆಪ್ಷನ್ ಎಲ್ಲರಲ್ಲೂ ಇದೆ. ಸೊ SC/ST ಲ್ಯಾಂಡ್ನ ಖರೀದಿ ಮಾಡಬಹುದೋ ಮಾಡಬಾರ್ದಾ? ಸೊ SC/ST ಅಂದರೆ ಯಾರು? ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂತ SC/STನ ಕರಿತೀವಿ. ಆ್ಯಂಡ್ ಹಿಂದುಳಿದ ವರ್ಗ, ಹಿಂದುಳಿದ ಪಂಗಡ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಈ SC/ST ಅವ್ರಿಗೆ ಯಾಕಿಷ್ಟು ಪ್ರೊಟೆಕ್ಷನ್ ಇದೆ, ಅವ್ರ ಲ್ಯಾಂಡ್ಗೆ ಯಾಕಿಷ್ಟು ಪ್ರೊಟೆಕ್ಷನ್ಸ್ ಆ್ಯಂಡ್ ಲಾಸ್ ಇದೆ ಅಂದರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಓಲ್ಡ್ ಏಜಸಲ್ಲಿ, ನಮ್ಮ ಓಲ್ಡನ್ ಡೇಸಲ್ಲಿ ತುಂಬ ಅನ್ಟಚಬಿಲಿಟಿನ ಫಾಲೋ ಮಾಡ್ತಾ ಇದ್ರು, ತುಂಬ ಎಕ್ಸ್ಟಾರ್ಷನ್ನ ಮಾಡ್ತಾ ಇದ್ರು. ಈ SC/ST ಅವ್ರನ್ನ ಯಾವುದು ಪಬ್ಲಿಕ್ ಪ್ಲೇಸಸಲ್ಲಿ ಅವ್ರಿಗೆ ಅಲೌಡ್ ಇರ್ತಾ ಇದ್ದಿಲ್ಲ. ನಮಗೆ ಸಿಕ್ಕುವಂತಹ ಎಜುಕೇಷನು ರೈಟ್ಸ್ಗೆ ಅವ್ರಿಗೆ ಇರ್ತಾ ಇದ್ದಿಲ್ಲ. ಅವ್ರ ಡೆವಲಪ್ಮೆಂಟ್ಗೋಸ್ಕರ ಅವ್ರು ಮುಂದೆ ಬರಲಿ, ಅವ್ರೇನಾದರೂ ಅಚೀವ್ ಮಾಡಲಿ ಅವ್ರ ಲೈಫಲ್ಲಿ ಅಂತ ಕೆಲವು ಲಾಸ್ನ ತಂದರು. ಆ ಲಾಸ್ ಏನು ಅಂದರೆ ಕರ್ನಾಟಕ SC/ST ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ ಆ್ಯಕ್ಟ್ ಆಫ್ 1978 ಅಂತ ತಂದರು. ಸೊ ಈ ಕಾನೂನು ಏನು ಹೇಳುತ್ತೆ ಅಂದರೆ ಈ SC/ST ಅವ್ರಿಗೆ ಯಾವುದು ಗೌರ್ಮೆಂಟ್ ಕಡೆಯಿಂದ ಲ್ಯಾಂಡ್ಸ್ ಗ್ರ್ಯಾಂಟ್ ಆಗಿರುತ್ತೋ ಅದನ್ನು ಮಾರಾಟ ಮಾಡಂಗಿಲ್ಲ ಆ್ಯಂಡ್ ಅದನ್ನು ತಗೊಳ್ಳೋಂಗಿಲ್ಲ ಅಂತ ದಿಸ್ ಲಾ ಕ್ಲಾರಿಫೈಸ್ ಇಟ್. ಸೊ ನೀವು ಗ್ರ್ಯಾಂಟ್ ಲ್ಯಾಂಡ್ನ ಮಾತ್ರ SC/ST ಅವರಿಂದ ಖರೀದಿ ಮಾಡೋಕ್ಕೆ ಆಗೋದಿಲ್ಲ. ಬಟ್ ದೇರ್ ಆರ್ ಸರ್ಟನ್ ಎಕ್ಸೆಪ್ಷನ್ಸ್ ಟು ದಿಸ್ ಆಲ್ಸೋ. ಸೊ ಈ ಆ್ಯಕ್ಟ್ ಇರೋದು ತುಂಬ ಜನರಿಗೆ ಜ್ಞಾನದಲ್ಲಿ ಇದ್ದಿಲ್ಲ. ನೋಬಡಿ ವೇರ್ ಅವೇರ್ ಆಫ್ ದಿಸ್ ಲಾ. ಸೊ ಯಾವಾಗ ಅವೇರ್ನೆಸ್ ಅಲ್ಲಿ ಬಂದರೂ ಜನ ಏನು ಮಾಡ್ತಾಯಿದ್ರು, ಅವ್ರ ಲ್ಯಾಂಡು 20 years 30 years ಆಗಿ ಅವ್ರ ಮಾರಾಟ ಆದಮೇಲೆ ಅವರು ಈ ಕಾನೂನು ಇದೆ ಅಂತ ತಿಳ್ಕೊಂಡು ಆದಮೇಲೆ ಅವರು DC ಹತ್ರ ಅಪೀಲ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಅರ್ಜಿ ಹಾಕಿದಾಗ ಏನಾಗ್ತಾ ಇತ್ತು ಅಂದರೆ ಅವರು ನೀವು 30 years ಆದಮೇಲೆ ನಮ್ಮ ಮುಂದೆ ಬರ್ತಾ ಇದ್ದೀರಾ, ನೀವು ಇದು ನಿಮಗೆ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ರಿಜೆಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಇದನ್ನು ಅಪೀಲ್ ಹೋಗಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಆದೇಶ ಬಂತು, ಏನು ಅನ್ರೀಸನಬಲ್ ಟೈಮ್. ಸೊ ನೀವು ತುಂಬ ವರ್ಷಗಳಾದಮೇಲೆ ಬಿಟ್ಟು ಬರ್ತಾ ಇದ್ದೀರಾ, ಸೊ ಈ ಥರ ಮಾಡಂಗಿಲ್ಲ ಅಂತ ಹೇಳಿ ಅವ್ರ ಅಪೀಲ್ನ ರಿಜೆಕ್ಟ್ ಮಾಡಿಬಿಟ್ರು. ಅದಾದಮೇಲೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಚ್ಚಿಟ್ಟು 2023 ಒಂದು ಅಮೆಂಡ್ಮೆಂಟ್ನ ತಂದರು. ಅಮೆಂಡ್ಮೆಂಟ್ ಅಂದರೆ ಏನು? ತಿದ್ದುಪಡಿಯನ್ನು ತಂದರು. ಸೊ ಆ ತಿದ್ದುಪಡಿ ಏನಂದರೆ ರೀಸನಬಲ್ ಟೈಮ್ ಇಲ್ಲ. ನಿಮ್ದೇನಾದರೂ ನಿಮ್ಮದು ಗ್ರ್ಯಾಂಟ್ ಲ್ಯಾಂಡ್ ಇದ್ದು ನಿಮಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಥವಾ ಯಾರಾದರೂ ಫೋರ್ಸ್ಫುಲಿ ಅದನ್ನ ತಗೊಂಡ್ಬಿಟ್ಟಿದ್ದಾರೆ, ನಿಮ್ಗೆ ಯಾವಾಗ ಅರಿವಾಯಿತು, ಯಾವಾಗ ನಿಮ್ಮ ತಿಳುವಳಿಕೆಯಲ್ಲಿ ಬಂತು, ನೀವು ಆವಾಗ ಕೂಡ ಹೋಗಿ ಕೋರ್ಟಲ್ಲಿ ಅರ್ಜಿ ಮಾಡಿದಾಗ ನಿಮಗೆ ಆ ಲ್ಯಾಂಡ್ ಗ್ರ್ಯಾಂಟ್ ಆಗೇ ಆಗುತ್ತೆ ಅಂತ ಹೇಳಿ ಒಂದು ತಿದ್ದುಪಡಿ ಮಾಡಿದ್ರು. ಆವಾಗಿಂದ ತುಂಬ ಪೆಟಿಷನ್ಸು ಬರೋದು ಶುರು ಆಯಿತು. ಸೊ ಇದೇ ಕಾರಣದಿಂದ ನಾವು ಹೇಳ್ತಾ ಇರೋದು ಏನಂದರೆ, ನಿಮ್ಮ ಪ್ರಾಪರ್ಟಿ SC/STಯಿಂದ ಖರೀದಿ ಮಾಡ್ತಿದ್ದೀರಾ ಅಂದರೆ ಆ ಗ್ರ್ಯಾಂಟ್ ಲ್ಯಾಂಡ್ ಇದ್ರೆ ಮಾತ್ರ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಅವ್ರು ಯಾವಾಗ ಬೇಕಾದರೂ ಅರ್ಜಿ ಹಾಕ್ಕೊಂಡ್ರು ಅವ್ರಿಗೆ ಆ ಗ್ರ್ಯಾಂಟ್ ಲ್ಯಾಂಡ್ ಅವ್ರಿಗೆ ವಾಪಸ್ ಹೋಗುತ್ತೆ. ಯಾರು ಒರಿಜಿನಲಿ ಯಾರಿಗೆ ಗೌರ್ಮೆಂಟಿಂದ ಟ್ರಾನ್ಸ್ಫರ್ ಆಯಿತೋ ಅವ್ರಿಗೆ ವಾಪಸ್ ಹೋಗುತ್ತೆ. ಸೊ ಇದೊಂದು ಕಾರಣದಿಂದ ಗ್ರ್ಯಾಂಟ್ ಲ್ಯಾಂಡ್ನ ಮಾತ್ರ ನೀವು ಮುಟ್ಟಕ್ಕೆ ಹೋಗಬೇಡಿ. ಅವ್ರು ಸೆಲ್ಫ್ ಅಕ್ವೈರ್ಡ್ ಮಾಡಿ, ಅವರು ಕಷ್ಟಪಟ್ಟು ಅವ್ರು ಸೆಲ್ಫ್ ಅಕ್ವೈರ್ಡ್ ಆಗಿ ಯಾರು ಮಾಡ್ಕೊಂಡಿರ್ತಾರಲ್ವ ಆ ಪ್ರಾಪರ್ಟಿನ ನೀವು ತಗೊಳ್ಬಹುದು. ಆಗ ನೀವು ಖರೀದಿ ಮಾಡಿದಾಗ ನಿಮಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಈ ಸಂಚಿಕೆನ ನಾನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.